ನಮಸ್ಕಾರ, ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೀವಿ. ಇನ್ನೇನು ಸಮಾಚಾರ? ಆಮೇಲೆ ನಿಮಗೆ ಯಾವುದಾದ್ರು ರೆಸಿಪಿದು ವಿಡಿಯೋ ಬೇಕು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದೇ ಪ್ರಕಾರ ನಾವು ಎಡಿಟಿಂಗ್ ಮಾಡಿಬಿಟ್ಟು ವಿಡಿಯೋ ಮಾಡ್ಕೊ ಹೋಗ್ತೀವಿ. ಏನಂದಿರಿ? ಇವತ್ತು ಟೊಮೆಟೊ ಗೊಜ್ಜು ಮಾಡೋದ ಅಂದ್ಬಿಟ್ಟು ಮಾಡ್ತಾ ಇದ್ವಿ. ಏನೋ ಇದ್ದೇ ಒಲೆನೇ ಇಲ್ಲ ನಮಗೆ, ಏನು ಮಾಡೋದು ಅಂತ ಅದಕ್ಕೆ ಟೊಮೆಟೊ ಗೊಜ್ಜು ಮಾಡೋದ ಚೆನ್ನಾಗಿರ್ತದೆ ಅಂತ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ವಿ. ಕಲ್ಯಾಣಿ ಅಕ್ಕ ಮಾವ ಇದ್ದಾರಲ್ಲ, ಅವರು ಮಚ್ಚಿದೆಯಲ್ಲ ಅದನ್ನ ಹುಡುಕ್ತಾ ಇದ್ರು. ನೀವೇನಾದರೂ ತಗೊಂಡಿದ್ದೀರಾ? ಇಲ್ವಲ್ಲ ಕಲ್ಯಾಣಿ? ನಾ ತಗೊಂಡಿಲ್ಲ. ಅವತ್ತು ಮಾವನ ಇಸ್ಕೊಬೋದ್ರಲ್ಲ ಯಾವುದು ಸಿಡ್ಬೇಕು ಅಂದ್ಬಿಟ್ಟು ಅವತ್ತಿಂದ ನಾನು ತಗೊಂಡಿಲ್ಲ ತಗೋ. ಎಲ್ಲ ಅವರೇ ಎಲ್ಲ ಮಡುಗ್ಬಿಟ್ಟು ಹುಡುಕಾಡ್ತಾ ಇರ್ತಾರೆ. ಅಲ್ಲೇ ಎಡವೆ ಕೊಟ್ಕಿಟ್ಕೊತ ಬಿದ್ದದೋ ಇಲ್ಲ ಎಲ್ಲರೂ ಸೂರ್ಗಿರ್ಕಟ್ಟ ಸಿಗಿಸಿದಾರೋ ಅಂತವ. ನನ್ನ ಕೇಳಿದ್ರು, ನಾನು ತಗೊಂಡಿಲ್ಲ ಅಂತಂದೆ. ನನಗೆ ಗೊತ್ತಿರೋ ಪ್ರಕಾರ ನೀವು ತಗೊಂಡಿರ್ಲಿಲ್ವಲ್ಲ, ಅನ್ನಪೂರ್ಣಕ್ಕನ್ನು ತಗೊಂಡಿಲ್ಲ ಅಂತ ಹೇಳಿದ್ದೀನಿ. ಇಡ್ಲಿ ಅಂದ್ಬಿಟ್ಟು ಹಂಗೆ ಕೇಳಿದೆ ಅಕ್ಕ. ಮಾವ ಎಲ್ಲೆಲ್ಲೋ ಇಟ್ಬಿಡ್ತಾರೆ, ಎಲ್ಲೆಲ್ಲೋ ಹುಡುಕಾಡ್ತಾರೆ. ಕಲ್ಯಾಣಿ ಹಚ್ಚರಿ ಎಣ್ಣೆ ಮಡ್ತೀನಿ, ಹೊಸಿ ಎಣ್ಣೆ ಬಿಟ್ಟಿಯಾ? ಇಲ್ಲ ಬೇಡ ಬಿಡು, ನಾನೇ ಹಾಕತ್ತೀನಿ. ಎಲ್ಲನೂ ಕೈಲಿ ಇಟ್ಕೊಂಡು ನಿಂತಿದೆಯಲ್ಲ. ಅಯ್ಯೋ ಅಕ್ಕ, ಇದ ಕೆಳಗಡೆ ಇಟ್ಬಿಟ್ಟು ನಾನು ಹಾಕ್ತೀನಿ ತಾಳಿ. ಅನ್ನಪೂರ್ಣಕ್ಕ, ಎಣ್ಣೆ ಇಷ್ಟು ಸಾಕ ನೋಡಿ, ಇನ್ನೊಂದು ಸ್ವಲ್ಪ ಬೇಕಾ? ಅಕ್ಕ, ಎಣ್ಣೆ ಕಾದಿದೆಯಲ್ಲ, ಸಾಸಿವೆ ಹಾಕ್ಬಿಡ್ಲಾ? ಹ್ಞೂ ಹಾಕು. ಕಲ್ಯಾಣಿ, ಬೆಳ್ಳುಳ್ಳಿಯ ಚೆನ್ನಾಗಿ ಹುರ್ಕೊಬಿಡ್ಬೇಕು. ಸಾಸಿವೆ ಸಿಡಿದ ಮೇಲೆ ಅಚ್ಚುಕಟ್ಟಾಗಿ ಚೆನ್ನಾಗಿ ಹತ್ತಿಂದ ಕೈ ಆಡ್ಬಿಡ್ಬೇಕು. ಟೊಮೆಟೊ ಗಜ್ಜಲ್ಲಿ ಉಳ್ತಾ ಇದ್ರೆ ಬೆಳ್ಳುಳ್ಳಿ ಎಲ್ಲ ಬೆಂದಿರ್ತದಲ್ಲ, ಬಾಯಿ ಚೆನ್ನಾಗಿರ್ತದೆ. ಕರಿಬೇವು ಸೊಪ್ಪು ಹಾಕು. ಅಕ್ಕ, ಇಲ್ಲಿಗೆ ಏನಾದರೂ ಕಬಾಬ್ ಮಾಡಾಕ್ಬಿಟ್ರೆ ಚಿತ್ರಪಟ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗ್ಬಿಡುತ್ತೆ ಅಕ್ಕ. ಓ, ಬೆಳ್ಳುಳ್ಳಿ ಕಬಾಬು ಮಾಡತಕ್ಕಂತ ತಕೋ. ಬೆಳ್ಳುಳ್ಳಿ ಕಬಾಬ್ ತಾನೆ ಈ ಶ್ರಾವಣದಲ್ಲಿ ಇವಳಿಗೆ ಇದ್ರಿಗೇನ ಚಿಕನ್ ಮಟನ್ ಗೇನ ಕಣವ, ಚಿಕನ್ ಮಟನ್ ಗೇನ. ಅಯ್ಯೋ ಅಕ್ಕ, ನೀವೆಲ್ಲ ಹಂಗೆ ಶ್ರಾವಣ ಅನ್ಕೊಂಡು ಬಿಟ್ಟಿರೋದು. ನಾನು ಬಿಟ್ಟಿರಲ್ಲ ಅಕ್ಕ. ಆವಾಗ್ಲಿಂದ ಅಷ್ಟೇ ನಮ್ಮ ಮನೇಲಿ ಎಲ್ಲ ತಿಂತಿದ್ರು. ಬರೀ ಶನಿವಾರ ಸೋಮವಾರ ಒಂದೊಂದು ದಿನ ಗುರುವಾರ ಅಷ್ಟು ದಿನ ತಿಂತಿರ್ಲಿಲ್ಲ ಅಷ್ಟೇ. ಎಲ್ಲ ದಿನನೂ ತಿನ್ನೋರು. ನಾನು ಹಂಗಲ್ಲಪ್ಪ, ಎಲ್ಲ ದಿನ ತಿಂತಾ ಇರೋದೆ. ಶನಿವಾರ ಬೈತಾರಲ್ಲ ಮನೇಲಿ ಬಂದಮೇಲೆ, ಅದು ಬಿಟ್ಬಿಟ್ಟಿದ್ದೀನಿ. ಸೋಮವಾರನೂ ಅಷ್ಟೇ, ಇನ್ನು ಗುರುವಾರನೂ ಬಿಟ್ಟಿದ್ದೀನಿ. ಇನ್ನು ನಾನು ಶ್ರಾವಣ ಮುಗಿಯ ಗಂಟ ಹಂಗೆ ಸುಮ್ಮನೆ ಇರೋಕ್ಕಾಗೋದಿಲ್ಲ ಅಕ್ಕ. ನಾನು ಹೇಳ್ತೀನಿ ಅತ್ತಿಗೆ. ಮತ್ತೆ ನಾನು ಅವಾಗಲಿಂದ ತಿಂತಿದ್ದೆ ಅಲ್ವಾ, ಎಲ್ಲ ಮನೇಲಿ ಮಾಡಲಿಲ್ಲ ಅಂದರೆ ಆಚೆಲಾದರೂ ಮಾಡ್ಕೊಡಿ ಅಂತ. ಒಂದಿನ ಆಚೆಲಿ ಒಲೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊ ತಿಂದುಬಿಡ್ತೀನಿ. ನಿನಗಂತೂ ಎಷ್ಟು ಹೇಳಿದ್ರು ಬುದ್ಧಿ ಬರೋಕಿಲ್ಲ ತಕೋ. ಶ್ರಾವಣದಲ್ಲಿ ತಿನ್ಬೇಡ ಅಂದರೂ ಕೇಳೋಕ್ಕಿಲ್ಲ. ಕಾಲಿಗೆ ಬಿಡ್ತೀನಿ, ಕೈಗೆ ಬಿಡ್ತೀನಿ ಅನ್ಕೊಂಡು. ಅಯ್ಯೋ ಸುಮ್ಮನಿರಿ ಅಕ್ಕ, ನಾನಂಗೆಲ್ಲ ಇರೋದಿಲ್ಲ. ಬಿಡಿ ಸಾಕು, ನೀವಿದ್ದೀರಾ, ಅತ್ತೆ ಇದ್ದಾರೆ, ಅಜ್ಜಿ ಮನೇಲಿ ಯಾರು ಮಾಡೋದಿಲ್ಲ. ನಾನು ಒಬ್ಳಾದ್ರೂ ತಿನ್ಕೋತೀನಿ. ನೋಡಿ ಐಕ್ಳುವೆ ನನಗೂ ಬೇಕು ಚಿಕ್ಕಿ ತಿಂತಾವೆ ಅಂತ ಆಟ ಮಾಡ್ತಾ ಕೂತಾವೆ. ಅಯ್ಯೋ ರಾಮ ರಾಮ. ಅಯ್ಯೋ ಅವ್ರು ಏನಾದರೂ ಮಾಡ್ಕೊಳ್ಳಿ, ಮಕ್ಕಳಲ್ವಾ, ಅವ್ರಿಗೂ ಕೊಟ್ಬಿಟ್ರೆ ಏನೂ ಆಗೋದಿಲ್ಲ ಅಲ್ವಾ ಅಕ್ಕ? ಇವಳೊಬ್ಳು ಕನವಾಗಿರೋ ತಿಂದನೇ ಬುಟ್ಟಿ ಹಾಕಿಲ್ಲ ಅನ್ನೋ. ಏನಾರು ಆಗಲಿ ತಿನ್ನಬೇಕು ಅಷ್ಟೇ. ಈಗ ತಿನ್ನಬೇಕು ಅನ್ಕೊಂಡಿದ್ದಿ, ತಿನ್ನಬೇಕು. ಏನೋ ಮಾಡು. ಅತ್ತೆಗೆ ನೀನೇ ಕೇಳು, ಬೈದ್ರೆ ನೀನೇ ಬೈಸ್ಕೊ ಅಕ್ಕ. ಬೈದ್ರೂ ಪರವಾಗಿಲ್ಲ, ನಾನೇ ಬೇಕಾದ್ರೆ ಬೈಸ್ಕೊತೀನಿ. ನಿಂಗೆ ಏನು ಇರೋಕ್ಕಾಗಲ್ಲ ಕಣ್ಕಲ್ಲಿ. ಬೈದ್ರೆ ಬೈಸ್ಕೊತೀನಿ ಅಂದೆ ಅಲ್ವಾ? ಅಯ್ಯೋ ಏನಾರು ಮಾಡ್ಕೋಗು. ನೀನಂತೂ ತಿಂದ್ಬಿಟ್ಟು ಬಿಟ್ಬಿಟ್ಟು ಇರೋಕ್ಕಿಲ್ಲ, ಅವರು ನಿನಗೆ ತಿನ್ನಕ್ಕೆ ಕೊಡೋಕ್ಕಿಲ್ಲ. ಈಗಲೇ ಒಂದು ಗಲಾಟೆ. ಈಗ ಕಾರ್ತಿಗೆ ಇಲ್ಲ ಶ್ರಾವಣ ಬಂದ್ಬಿಟ್ರೆ ಇದೇ ಅಲ್ವಾ ಅಕ್ಕ? ನಾನೇನು ಮಾಡಲಿ ಹೇಳಿ? ಇದ್ರಲ್ಲಿ ನಂದೇನು ತಪ್ಪಿದೆ? ನಾನು ಹೇಳ್ತೀನಿ, ಇದು ತಿಂದ್ಬಿಟ್ರೆ ಏನಾಗಲ್ಲ ಅಂತ. ಅತ್ತೆ ಅಂತಾರೆ ಮನೆ ಒಳಗಡೆ ಮಾಡೋಕ್ಕೆ ಬಿಡಲ್ಲ ಅಂತ. ಅದಕ್ಕೆ ಆಚೆಲೆ ಮಾಡ್ಕೊಂಡು ತಿನ್ನೋದು ಅಷ್ಟೇ. ಆಮೇಲೆ ಬರೋದು ನಂದಿನ ಆದಮೇಲೆ, ಇಲ್ಲ ಅವತ್ತೇ ಸ್ನಾನ ಮಾಡ್ಕೊಂಡು ಬರೋದು. ಸ್ನಾನ ಮಾಡ್ಕೊಂಡು ಬಂದ್ಬಿಟ್ರೆ ತಿಂದಿರೋದು ಉಂಟೋಗ್ಬಿಟ್ಟದ. ಎಲ್ಲಕ್ಕೂ ಒಂದೊಂದು ಕಾರಣ ಇರ್ತವೆ ಕಲ್ಯಾಣಿ. ಎಲ್ಲಕ್ಕೂ ಒಂದೊಂದು ಕಾರಣ ಇರ್ತವೆ. ಏನಕ್ಕೆ ತಿನ್ನಬಾರ್ದು ಏನು ಎತ್ತ ಅಂತವ ನಮ್ಮ ಒಳ್ಳೇದಕ್ಕೆ ತಾನೇ ಅವ್ರು ಹೇಳೋದು. ಇವಾಗ ಅಕ್ಕ ನನಗೂ ಗೊತ್ತು, ಅವ್ರು ಏನು ಮಾಡೋದು. ನನಗೆ ಚಿಕನು ಮಟನು ಅದೆಲ್ಲ ಅಂದರೆ ತುಂಬ ಇಷ್ಟ. ಬಿಟ್ಬಿಟ್ಟು ಇರೋಕ್ಕಾಗೋದಿಲ್ವಲ್ಲ. ಬಿಡಿ ಅಕ್ಕ, ಏನಾರು ಹೋಗ್ಲಿ, ಇರೋದಂತ ಚೆನ್ನಾಗಿ ತಿನ್ನಬೇಕು, ಉಣ್ಬೇಕು. ಸುಮ್ಮನೆ ಬಿಟ್ಟು ಮಾಡಿ ಎಲ್ಲ ಏನು ಪ್ರಯೋಜನ? ಸುಮ್ಮನೆ ಹಾಕ್ಲಾ ಟೊಮೊಟೊ? ಸರಿ ಹಾಕು. ನಿನ್ಗೆ ಹೇಳ್ತಾ ನಿಂತ್ಕೊಳಕತ್ತದ ನಾನು? ಹೇಳೋಕ್ಕಾಯ್ಕಿಲ್ಲಕತ್ತೆ. ಹೇಳಿದ್ರು ನಿನ್ಗೆ ಕೇಳೋಕ್ಕೂ ಇಲ್ಲ, ಏನೂ ಇಲ್ಲ. ಆಟನಾರು ಮಾಡ್ಕೊಂಡು ತಿಂತಿದೆಯಲ್ವ? ಹ್ಞೂ, ಮತ್ತೆ ಇನ್ನೇನು ಅನ್ಕೊಬಿಟ್ಟಿದ್ದೀರಾ? ನಾನು ಅಕ್ಕ ಇವಾಗ ಶ್ರಾವಣ ಆಗಿದೆಯಲ್ಲ, ಇವಾಗ ಶುರುವಾಗಿದೆಯಲ್ಲ ಅಂದ್ಬಿಟ್ಟು ಸುಮ್ಮನಿದ್ದೀನಿ. ಇಲ್ಲ ಭಾನುವಾರ ನೀನು ತಗೋತೀನಿ ಅಂತ ಹೇಳ್ಬಿಡ್ತಿದ್ದೆ, ಬೈದ್ಬಿಡ್ತಾರೆ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಅದನ್ನೇ ಆಗಲಿ, ಇನ್ನು ನೆಕ್ಸ್ಟ್ ವಾರ ಬಂದಮೇಲೆ ತಗೊಬನ್ನಿ ಅಂತ ಹೇಳ್ತಿದ್ದೆ. ತುಂಬ ದಿನ ಆಯಿತು ತಿಂದು ಅಂತ. ಇವಾಗ ಹೇಳಿದ್ರೆ ಅತ್ತೆ ಚೆನ್ನಾಗಿ ಮಂಗಳಾರತಿ ಮಾಡಿ ಚೆನ್ನಾಗಿ ಸೇವೆ ಮಾಡಿಬಿಡ್ತಾರೆ ನನಗೆ. ಸೇವೆ ಮಾಡದ ಸರಿಯಾಗಿ ಮಾಡಿಸ್ಕೊತಿದ್ದೆ ಅಷ್ಟೇ. ಏನು ಅನ್ಕೊಂಡಿದ್ದಿ?
ಏನು ತಮಾಷೆ ಇರ್ತಿದೆಯಾ ಅತ್ತೆ ಜೊತೆಲಿ? ತಮಾಷೆ ಏನು ಇಲ್ಲ ಅಕ್ಕ. ತಮಾಷೆ ನಾನೇ ತಮಾಷೆ ಮಾಡಲಿ, ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು. ಓವ ನಿನಗಂತೂ ನನ್ನ ಹೇಳಕ್ ಆಯ್ತಿಲ್ಲ. ನೋಡು ರುಚಿಗೆ ಉಪ್ಪು ಸಾಕು, ಈಗ ಖಾರ ಪುಡಿ ಹಾಕ್ಬಿಡು. ಅಕ್ಕ ನಾನು ಇದೇ ಥರ ಟೊಮೊಟೊ ಗೊಜ್ಜು ಕೇಳ್ತಿದ್ದು. ನೀರಕ್ಕೆ ಬೇಯಿಸ್ಬಿಟ್ಟು ಮಾಡಿಬಿಟ್ರೆ ನಂಗೆ ಇಷ್ಟನೇ ಆಗಲ್ಲ ಅಕ್ಕ ಟೊಮೊಟೊ ಗೊಜ್ಜು. ಇವಾಗ ಚಪಾತಿಗೆ ರೊಟ್ಟಿಗೆ ಬಿಸಿ ಬಿಸಿ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಈ ಥರನೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಅದು ಚೆನ್ನಾಗಿರ್ತದೆ ಕಲ್ಯಾಣಿ. ಹ್ಞೂ ಅಕ್ಕ ಚೆನ್ನಾಗಿರುತ್ತೆ, ಚೆನ್ನಾಗಿಲ್ಲ ಅಂದವ್ರು ಯಾರು? ಅದು ಚೆನ್ನಾಗಿರುತ್ತೆ, ಅದಕ್ಕಿಂತ ಇದು ಸಖತ್ತಾಗಿರುತ್ತೆ. ನನಗೆ ಇದ್ದೇದೇ ಇಷ್ಟ ಅಪ್ಪ. ಕೇಳಿದ್ಕೆ ಅಂಥದ್ದೇ ಮಾಡಿವ್ನಿ ನೋಡು. ಅತ್ತೆ ಮಾವ್ರಿಗೆಲ್ಲ ಸಾರದೆ ತರಕಾರಿ ಸಾರು, ಇನ್ನೂ ಈಕ್ಳಿಗೆ ನಿನಗೆ ಇನ್ನೂ ಯಾರು ಬೇಕಾದ್ರೂ ಉಣ್ಣೋರು ಉಂಡ್ಲಿ. ನೀವು ಒಂದ್ಸಲ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡ್ಬಿಟ್ಟು ನೋಡಿ, ಭಾರಿ ಚೆನ್ನಾಗಿರ್ತದೆ. ನೀರು ಹಾಕ್ಬಿಟ್ಟು ಟೊಮೆಟೊ ಗೊಜ್ಜು ಮಾಡೋಕ್ಕಿಂತ ಹಿಂಗೆ ಕೊಬ್ಬರಿ ಎಣ್ಣೆಲಿ ಚೆನ್ನಾಗಿ ಹತ್ತಿದಿಂದ ಫ್ರೈ ಮಾಡಿ ಉಪ್ಪು ಖಾರ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಕೊನೆಯಲ್ಲಿ ಕೊತ್ತಂಬರಿ ಸ್ವಲ್ಪ ಹಾಕ್ಬಿಟ್ರೆ ಭಾರಿ ಚೆನ್ನಾಗಿರ್ತದೆ. ಚಪಾತಿಗೆ ಆಮೇಲೆ ರೊಟ್ಟಿಗೆ ಬಿಸಿ ಬಿಸಿ ಅನ್ನ ತುಪ್ಪ ಇಂಥ ಗೊಜ್ಜು ಹಾಕಿ ಉಂಡ್ಬಿಟ್ರೆ ಮಜಾನೇ ಮಜಾ. ನಮ್ಮ ಅಕ್ಕ ಏನು ಮಾಡ್ತದೆ ಅಂದರೆ ಚೆನ್ನಾಗಿ ಎಲ್ಲ ಬೆಂದ್ಮೇಲೆ ನೀರು ಹಾಕ್ಬಿಟ್ಟು ಖಾರ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಡ್ತದೆ. ಅದಕ್ಕಿಂತ ಇದು ಎಣ್ಣೆ ಎಲ್ಲ ಬಿಟ್ಕೊಂಡಿರ್ತದೆ, ಭಾರಿ ಚೆನ್ನಾಗಿರ್ತದೆ. ನೀವು ಒಂದ್ಸಲಿ ಮಾಡ್ಕೊಂಡು ನೋಡಿ, ಹೊಸ ಚೆನ್ನಾಗಿರಕ್ಕಿಲ್ಲ. ಅಕ್ಕಿ ಹಾಕ್ಕೊಂಡ್ಬಿಟ್ಟು ಇದನ್ನ ಮಾಡಿಸ್ಕೊಂಡಿನಿ. ಅಕ್ಕ ಇನ್ನೇನು ಅನ್ನ ಎಲ್ಲ ಆಗಿದೆಯಲ್ಲ, ತಟ್ಟೆ ತರಲ್ಲ ಕೊಟ್ಬಿಡ್ತೀರಾ? ಅಕ್ಕ ನೀವು ಬನ್ನಿ, ನೀವು ಊಟ ಮಾಡ್ಕೊಳ್ಳಿವ್ರಂತೆ. ಕಲ್ಯಾಣಿ ಬೇಡಕತ್ತೆ, ಐಕ್ಳು ಬಂದಮೇಲೆ ಊಟ ಮಾಡ್ತೀನಿ, ಅಲ್ಲಿ ಗಂಟ ಕೆಲಸ ಮುಗಿಸಾಕ್ಬಿಡ್ತೀನಿ. ಇನ್ನೂ ಪಾತ್ರೆ ಬೆಳಗೋದು ಬಟ್ಟೆ ಒಗೆಯೋದು, ಬಟ್ಟೆನೇ ಆರ್ತಾ ಇಲ್ಲ. ಸುಮ್ಮನೆ ತಗೋದು ಒಳಗೆ ತಗೋದು ಒಳೆ ಹಾರಕೋದು ಹಾರಕದೆ ಆಗ್ಬಿಟ್ಟದೆ. ಈ ಮಳೆ ಬೇರೆ ಹೆಂಗೆ ಹನಿ ಹನಿ ಇಡ್ತಾ ಕೂತದಲ್ಲ, ಅದಕ್ಕೆ ಏನು ಮಾಡಬೇಕು ಅಂತ ಒಂದು ಗೊತ್ತಾಯ್ತಾ ಇಲ್ಲ. ನಾನು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬರ್ತೀನಿ, ನೀನು ಊಟ ಮಾಡ್ತಾಯಿರು. ಅಕ್ಕ ನಾನು ಊಟ ಮಾಡೋದಂತನಾದ್ರೂ ಕೂತ್ಕೊಳ್ಳಿ ಬನ್ನಿ, ನಾನು ಒಬ್ಬಳೇ ಊಟ ಮಾಡೋಕ್ಕೆ ಬೇಜಾರಾಗುತ್ತೆ. ಕಲ್ಯಾಣಿ ಬಿಡು, ನೀನು ಜೋಕೊಳೆ ಚೆನ್ನಾಗದೆ. ನೀನು ಊಟ ಮಾಡೋಕ್ಕೆ ನಾನು ಅವ್ರು ಕೂತ್ಕೊಂಡು ನಿನಗೆ ಸರಿ ಕತ್ ನಡಿ. ಇನ್ನೇ ಸಮಾಚಾರ? ಏನೂ ಇಲ್ಲ ಕನಕ, ನೀನೇ ಹೇಳ್ಬೇಕು. ಅದೇ ಹಟ್ಟಿಲ್ಲ ಇವೆಲ್ಲ ಬೇಜಾರಾಯ್ತದೆ. ಎಲ್ಲರೂ ಹೋಗಿದ್ದು ಬರೋದ ಅಂತವ. ಹೊಲಕ್ಕೆ ಹೋಗಿದ್ದ ಮನೆ ಚೆನ್ನಾಗಿತ್ತು. ಏನೆಲ್ಲರೂ ದೇವಸ್ಥಾನಕ್ಕೆ ಎಲ್ಲಿಗಾರು ಹೋಗಿದ್ದು ಬರೋದಕ್ಕ. ಅತ್ತೆ ಮಾವ್ರನ್ನೆಲ್ಲ ಕೇಳ್ಕೊಂಡು ಕೆಲಸನೇ ಮುಗಿತಾ ಇಲ್ವಲ್ಲ ಕಲ್ಯಾಣಿ, ಯಾವಾಗ ಹೋಗಿದ್ದು ಬರೋದು? ಅಕ್ಕ ಕೆಲಸ ಮುಗಿಯಲ್ಲ ಅಂದ್ರೆ ಇದು ಕೆಲಸ ಮುಗಿಯೋದೇ ಇಲ್ಲ. ಹಿಂಗೆ ನಾವೇ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹೋಗಿದ್ದು ಬರಬೇಕು. ಬರೀ ಯಾವಾಗಲೂ ಬರೀ ಕೆಲಸನೇ ಇರ್ತದಲ್ಲ, ದಿನ ಬೆಳಗ್ಗೆ ಅದೇ ಕೆಲಸ ಇರುತ್ತೆ. ಒಂದ್ಸಲ ದೇವಸ್ಥಾನಕ್ಕೆ ಹೋಗಿದ್ದು ಬರೋದ. ಆಮೇಲೆ ಅಕ್ಕ ಅಲ್ಲಿ ಅಕ್ಕ ಈ ಸಲ ದಸರಾಕ್ಕೆ ಹೋಗ್ಬಿಡೋದ ಅಕ್ಕ. ದಸರಾದಲ್ಲಿ ಅಲೆ ಶುರು ಮಾಡಿದಾರಂತೆ ಲೈಟ್ಗಳೆಲ್ಲ ಹಾಕೋದಕ್ಕೆ. ಇನ್ನು ಸ್ವಲ್ಪ ದಿನ ಲೈಟೆಲ್ಲ ಹಾಕ್ಬಿಟ್ರೆ ಸಖತ್ತಾಗಿರುತ್ತೆ. ಏನು ಮಾಡೋದು, ರಾತ್ರಿ ಹೊತ್ತು ಹೋಗೋಣ ಲೈಟಿಂಗ್ಸ್ ನೋಡ್ಕೊಬರೋಣ ಅಂದರೆ ಇಲ್ಲಿ ಬಸ್ಸೇ ಇರೋದಿಲ್ಲ ರಾತ್ರಿ ಹೊತ್ತು ಬರೋದಕ್ಕೆ. ಅದೇ ತೊಂದರೆ ಅಲ್ವಕ್ಕ, ಬರೀ ಟಿವಿಲೇ ನೋಡ್ಕೊಂಡು ಸುಮ್ಮನೆ ಆಗಬೇಕಾಗುತ್ತೆ. ಯಾವತ್ತು ಅತ್ತೆ ಮಾವ ತಾತವರೆಲ್ಲ ಮಾತಾಡ್ಕೊತಿಲ್ವಾ? ಐಕ್ಳು ನೈಟ್ ಸೀಸಲ್ಲಿ ಎಲ್ಲಿಗಾರು ಆಚೆ ಕರ್ಕೋಬೇಕು ಒಟ್ಟಿಲೆ ಅವಿ ಅಂತವ. ಆಟೋ ಮಾಡೋರಂತೆ ಬಿಡು, ಮನೆ ಜನ ಎಲ್ಲ ಜಾಸ್ತಿ ಅವಲ್ಲ, ಒಂದು ಆಟ ಮಾಡಿಬಿಟ್ಟಾರಂತೆ. ಅಲ್ಲಿ ಬರ್ತಾರತ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಆಮೇಲೆ ಮಧ್ಯಾಹ್ನಕ್ಕೆ ಉದ್ದು ಜೂಗಾಡ್ ನೋಡ್ಕೊಂಡು ಹಂಗೆ ಹೆಜ್ಜೆ ಮಿಷಿನೆಲ್ಲ ನೋಡ್ಕೊಂಡು ಅಲ್ಲೇ ಗಿಟ್ಲೆಲ್ಲ ಊಟ ಮಾಡ್ಕೊಂಡು ಅಲ್ಲೇ ಅಕ್ಕಪಕ್ಕದಲ್ಲಿ ಏನಾರು ಇರ್ತಾವಲ್ಲ ಎಲ್ಲ ನೋಡ್ಕೊಂಡು ಹೆಜ್ಜೆ ಮಿಷಿನು ಅರಮನೆ ಗಿರಮನೆ ಎಲ್ಲ ನೋಡ್ಕೊಂಡು ಸಂಜೆ ಹೊತ್ತಿಗೆ ಬರೋದಕ್ಕೆ ಲೈಟಿಂಗ್ಸ್ ನೋಡ್ಕೊಂಡು ಅಲ್ಲಿ ಗೋಬಿ ಪಾನಿಪುರಿ ಏನಾರು ತಿನ್ಕೊಬಾರದು ಅಂತ ಅಂದವ್ರಿ. ಹೇಳದ ಅನ್ಕೊಂಡು ಮರ್ತೇಬಿಟ್ಟೆ. ನಿನ್ನೆ ಮಾತಾಡ್ತಾ ಕೂತಿದ್ರು. ಹಾಗತ್ತೆ ಏನು ಮಾಡೋದು ಅಂತಿದ್ರು. ನಾನು ಅಂತೇನು ಅಂದಿಲ್ಲ, ನಿಮ್ಮ ಇಷ್ಟ ಕನತಿ ಅಂತ ಅಂದೀವಿ. ಕರ್ಕೊಯ್ತಾರೆ ಗ್ಯಾರಂಟಿಯ. ಐಕ್ಳು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಆಟ ಮಾಡ್ತಿದ್ರು. ಅದಕ್ಕೆ ಒಮ್ಮೆಗೆ ದಸರು ಕರ್ಕೊಯ್ತೀನಿ ರೀ, ಅಲ್ಲಿ ಗಂಟೆ ಎಲ್ಲಿಗೂ ಕೇಳಬೇಡಿ ಅಂತ ಅಂದವ್ರೆ. ಹೋಗೋದ ಸುಮ್ಮನಿರು. ಅಕ್ಕ ನಿಜ ಹೇಳ್ತಾ ಇದ್ದೀರಾ? ಏನಕ್ಕ ನಿಜ ಹೇಳ್ತಾ ಇದ್ದೀರಾ? ಮತ್ತು ನನಗೆ ಗೊತ್ತೇ ಆಗಲಿಲ್ಲ ವಿಚಾರ. ಹೇಳ್ಬೇಡ, ಕೇಳ್ಬಿಟ್ಟೆ ಮೇಲೆ ಮತ್ತು ದಸರು ಕರ್ಕೋದಿರಂತಲ್ಲ ಅಕ್ಕ ಕೇಳ್ತು ಅಂದ್ಬಿಟ್ಟು ಏನು ಹೇಳಕ್ಕೆ ಹೋಗ್ಬೇಡ. ಅವರೇ ಕರ್ಕೊಯ್ತಾರೆ, ಸುಮ್ಮನಿರು. ಹೋಗಿದ್ದು ಬರೋಕ್ಕಾಯ್ತದೆ, ಒಳ್ಳೆ ಮಜಾ ಮಾಡ್ಕೊ ಬರೋದೆ. ಸರಿ ಅಕ್ಕ, ನನಗಂತೂ ಇವಾಗಲಿಂದ ತುಂಬ ಖುಷಿ ಆಗೋಯ್ತು. ಇವಾಗಲಿಂದ ಕಾಯ್ತಾ ಇರ್ತೀನಿ ದಸರಾ ಎಲ್ಲ ನೋಡೋದಕ್ಕೆ. ಯಪ್ಪ ದಸರಕ್ಕೆ ಹೋಗೋಣ ಅಂದರೆ ತುಂಬ ಜನ ಇರ್ತಾರಲ್ಲ, ಕಷ್ಟ ಆಗುತ್ತೆ. ಬರೀ ಲೈಟಿಂಗ್ಸ್ ನೋಡ್ಕೊಂಡು ಬಂದ್ಬಿಡೋಣ. ಅಯ್ಯೋ ಯಪ್ಪ, ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಗ್ತದೆ. ಇದೇ ಖುಷಿಲಿ ನಾನು ರೈಸ್ ತಗೊಂಡ್ಬಂದ್ಬಿಡ್ತೀನಿ, ತಾಳಿ ಟೊಮೊಟೊ ಗೊಜ್ಜಾಕೊಂಡು ಚೆನ್ನಾಗಿ ತಿಂದುಬಿಡ್ತೀನಿ. ಅಯ್ಯೋ ನಾನು ಮರ್ತೇ ಬಿಟ್ಟೆ ನಿಮ್ಗೆ ಹೇಳದ. ಕೇಳಿಸ್ಕೊಂಡ್ರಾ? ನಮ್ಮ ಅನ್ನ ಪೂರ್ಣಕ್ಕ ಹೇಳ್ತಿದ್ರಲ್ಲ, ಮಾತಾಡ್ಕೋತಿದ್ರಂತೆ ಮಕ್ಕಳನ್ನೆಲ್ಲನೂ ಕರ್ಕೊಂಡು ಹೋಗೋಣ ಆಟೋ ಮಾಡಿಕೊಂಡು ಅಂತ. ತುಂಬ ಚೆನ್ನಾಗಿರುತ್ತೆ. ನೀವು ಬನ್ನಿ, ಹೋಗಿದ್ದು ಬರೋಣ ಆಯಿತಾ? ನನಗಂತೂ ಅಲ್ಲಿ ಆಚೆಗೆ ಹೋಗೋದಂದರೆ ತುಂಬ ಇಷ್ಟ. ಆದರೆ ಏನು ಮಾಡೋದು, ಇಲ್ಲಿ ಜಾಸ್ತಿ ಅಲ್ಲಿ ಕರ್ಕೋಗಲ್ಲ. ಮನೆ ಇಲ್ಲ ಓಲಾ ಇಲ್ಲ ಅಕ್ಕಪಕ್ಕದಲ್ಲಿ ಇರುತ್ತಲ್ಲ ಊರು ಜಾತ್ರೆ, ಅಷ್ಟು ಮಾತ್ರ. ಇಲ್ಲ ದೇವಸ್ಥಾನಕ್ಕೆ ಕರ್ಕೊ ಹೋಗ್ತಾರೆ. ಆಮೇಲೆ 6 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದ್ಸಲಿ, ತಿರುಪತಿಗೆ ಒಂದ್ಸಲಿ, ಚಾಮುಂಡಿ ಬೆಟ್ಟಕ್ಕೆ ಒಂದ್ಸಲಿ, ದೂರ ದೇವಸ್ಥಾನ ಇರ್ತಾವಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಇನ್ನು ಇಂಥವಕ್ಕೆಲ್ಲ ಕರ್ಕೊಂಡು ಹೋಗಲ್ಲ, ಬರೀ ದೇವಸ್ಥಾನ ಕರ್ಕೊಯ್ತಾರೆ. ಇವಾಗ ಲೈಟಿಂಗ್ಸ್ ಎಲ್ಲ ನೋಡೋಕೆ ಕರ್ಕೊಯ್ತಾರಂತೆ. ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಯಿತು ಗೊತ್ತಾ. ಆಮೇಲೆ ಟೊಮೊಟೊ ಗೊಜ್ಜು ಹಿಂಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹಳ್ಳಿ ಲೈಫ್ ಟ್ಯೂಬು ಆಮೇಲೆ ಹಳ್ಳಿ ಲೈಫ್ ಒಂದು ಕನ್ನಡ ಕಾರ್ಟೂನ್ ಚಾನಲ್ ಎಲ್ಲರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.
ನಮ್ಮತ್ತೆ ಲೈಟಿಂಗ್ಸ್ ಕರ್ಕೊಯ್ತೀನಿ ಅಂದ್ರಲ್ಲ ಖುಷಿಲಿ ಏನೇನೋ ಮಾತು ಬರ್ತಾ ಇದೆ ಗೊತ್ತಾ